ಅಂತ. ಅದು ಹೆಂಗೆ ಇವ್ರು ತಗೊಳ್ಳೋ 250 ರೂಪಾಯಿ ಸಂಬಳದಲ್ಲಿ ಎಲ್ಲರಿಗೂ ಬನ್ನಿಯಪ್ಪ ಬನ್ನಿ ನಿಮಗೆ ದುಡ್ಡು ಕೊಡ್ತೀನಿ. ಅವ್ರಿಗೆ ಬೇರೆ ಏನು ಗೊತ್ತೇ ಇಲ್ಲ, ಜನ ಅಷ್ಟೇ. ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಕೂರಿಸ್ಕೊಂಡು ಕೇಳಿ ಜನ. ನಾನು ಏನಿದು ಯಾವಾಗ ನೋಡಿದ್ರು ಇಷ್ಟು ಜನ ನನ್ನ ಅವ್ರಿಗೆ ಅದು ಮಾಡಬೇಕು ಇದು ಮಾಡಬೇಕು ನನಗೆ ಹೇಳ್ತಿದ್ರು. ಅದ್ರ ಕಷ್ಟ ಏನು ಅಂತ ಗೊತ್ತಿದೆ, ಅದ್ರ ನೋವೇನಂತ ಗೊತ್ತಿದೆ. ನಾನು ತುಂಬ ಕಷ್ಟ ಅವಮಾನಗಳು ಎಲ್ಲ ಪಟ್ಟಿದ್ದೀನಿ. ಆದರೆ ಮುಂದೆ ನನ್ನ ಹತ್ರ ಬರೋ ಜನಗಳು ಯಾರೂ ಅದನ್ನು ಅನುಭವಿಸ್ಬಾರ್ದು. ಅಯ್ಯೋ ಈಗೂ ಇರ್ತಾರ, ಅವ್ರನ್ನ ನೋಡೇ ನಾನು ಕಲ್ತ್ಕೊಂಡೆ ಎಲ್ಲ. ಎಷ್ಟು ಪಾಪ ಇಷ್ಟೊಂದು ಒಳ್ಳೆತನ ಇರುತ್ತಾ. ಸರ್ವಿಸಲ್ಲಿ ಇದ್ದಾಗನೂ ಅಷ್ಟೇ, ಅವ್ರು ರಿಟೈರ್ಡ್ ಆದ ಎಲ್ಲರೂ ತುಂಬ ಜನ ಅವ್ರು VRS ತಗೊಂಡ್ಬಿಟ್ಟಿದ್ದಾರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ಇಲ್ಲ, ಅವ್ರು ಫುಲ್ ಸರ್ವಿಸ್ ಮುಗಿಸೇ ರಿಟೈರ್ಡ್ ಆಗಿತ್ತು. ನೂರೊಂದು ನೆನಪು. ಅಲ್ಲಿ ಎಲ್ಲರ ಮನೆಗೂ, ಅಕ್ಕಪಕ್ಕದ ಮನೆಗೆ ಎಲ್ಲರ ಮನೆಗೂ ಹೋಗ್ತಿದ್ರಂತೆ. ಎಲ್ರೂ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಮನೆ ಜನ ಆಗಿರ್ಬೋದು. ಇವ್ರ ಮನೆಗೆ ಯಾರು ಬರ್ತಾ ಇರ್ಲಿಲ್ವಂತೆ. ಅಂದರೆ ಬಡತನ ಅಲ್ಲ, ಅವ್ರಿಗೆ ಏನೂ ಇಲ್ಲ ನಾವು ಅನ್ನೋ ಥರನೋ ಏನೋ, ಯಾರು ಬರ್ತಾ ಇರ್ಲಿಲ್ವಂತೆ. ಇವ್ರಿಗೆ ಅವಾಗಿಂದನೇ ನಮ್ಮನೆಗೆ ಯಾಕೆ ಯಾರು ಬರಲ್ಲ ಅಂತ ಅನ್ನಿಸ್ತಾ ಇತ್ತಂತೆ. ಆಮೇಲೆ ಅವ್ರ ತಂದೆ ಹತ್ರ ಎಲ್ಲ ತುಂಬ ಕೇಳ್ತಾ ಇದ್ರಂತೆ, ಎಷ್ಟು ಈ ಥರ ನಮಗೆ ಬಡತನ ಏನು ಅಂತ. ಆವಾಗನೇ ಅವ್ರ ತಂದೆ ತುಂಬ ಚೆನ್ನಾಗಿ ಅವ್ರಿಗೆ ಡ್ರಾಮಾ ಮಾಸ್ಟ್ರಾಗಿ ಎಲ್ಲ ಅವರು ಸ್ವಲ್ಪ ಎಜುಕೇಟೆಡ್ ಇದ್ದರು, ಸ್ವಲ್ಪ ನಮ್ಮ ಮಾವ ಅವರು ಎಲ್ಲ ಅವ್ರಿಗೆ ಹೇಳ್ತಾ ಇದ್ರಂತೆ, ನೋಡಪ್ಪ ನೀನು ತುಂಬ ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿ ಆಗಬೇಕು ನೀನು ಅಂತ. ಆವಾಗಲೇ ಅವ್ರಿಗೆ ಒಂದೊಂದೇ ಫೀಡ್ ಮಾಡ್ತಾ ಬಂದಿದ್ದಾರೆ. ಅದೆಲ್ಲ ನೋಡ್ಕೊಂಡು ಅವ್ರಿಗೆ ಇದಾಯಿತು. ಆಮೇಲೆ 10th ಫೇಲ್ ಆಯಿತು. 10th ಫೇಲ್ ಆದ ತಕ್ಷಣ ಅವರು ಹೇಳಿರ್ಬೋದು, ಅವ್ರ ಸ್ನೇಹಿತರೆಲ್ಲ ಇದ್ರು. ಹೌದು, ಹೇಳಿದ್ದಾರೆ. ಕಾಂಚೀವರದಯ್ಯ, ಆಮೇಲೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗಳಿಗೆಲ್ಲ ಓಡಾಟ ನಡೆಸಿದ್ದು ಅದೆಲ್ಲ ಹೇಳಿದ್ದಾರೆ. ಕಾಂಚೀವರದಯ್ಯ ಅಂತ ಕ್ಲೋಸ್ ಫ್ರೆಂಡು. ಅವರು ಒಂದಿನ ಹೇಳಿದ್ರಂತೆ, ನಾನು IAS ಎಕ್ಸಾಮ್ ತಗೋತೀನಿ ಅಂತ. ಅದು ಹೆಂಗೆ ಇವ್ರು ತಗೊಳ್ಳೋ 250 ರೂಪಾಯಿ ಸಂಬಳದಲ್ಲಿ ಎಲ್ಲರಿಗೂ ಬನ್ನಿಯಪ್ಪ ಬನ್ನಿ ನಿಮಗೆ ದುಡ್ಡು ಕೊಡ್ತೀನಿ ಅಂತ ಎಲ್ಲರಿಗೂ ಕರೆದು ಫ್ರೆಂಡ್ಸ್ಗೆಲ್ಲ ದುಡ್ಡು ಕೊಡೋದು, ಆ ಥರದ್ದೆಲ್ಲ ಅವಾಗಿಂದನೇ ಬೆಳೆಸ್ಕೊಂಡಿದ್ರು. ಚಪ್ಪಲಿ ಇಲ್ಲದೆ ಓಡಾಡೋರಂತಲ್ಲ. ಚಪ್ಪಲಿನೇ ಇಲ್ಲ ಅಂತ, ಏನೂ ಇಲ್ಲ ಅವ್ರಿಗೆ. ಅದು ಚಪ್ಪಲಿ ಹಾಕೊಂಡು ಓಡಾಡಬೇಕು ಅದೆಲ್ಲ ಏನು ಗೊತ್ತಿಲ್ಲ ಅವ್ರಿಗೆ. ಆ ಥರ ತುಂಬ ಬೇಸಿಕ್ಕಿಂದ ಬಂದವರು. ಆಮೇಲೆ 10th ಫೇಲ್ ಆಗಿ ಆ ಕೆಲಸ ಎಲ್ಲ ಪಾಸ್ ಆದಮೇಲೆ ಸೆಂಟ್ರಲ್ ಜೈಲಲ್ಲಿ ಕೆಲಸಕ್ಕೆ ಸೇರಿಕೊಂಡು ಒಂದು 250 ರೂಪಾಯಿ ಸಂಬಳದಲ್ಲಿ ತೊಗೊಂಡು ಇದು ಮಾಡ್ತಾ ಇರಬೇಕಾದ್ರೆ ಒಂದು ಸಲ ಇವರು ಕಾಂಚೀವರದಯ್ಯ ಬಂದು ಹೇಳಿದ್ರಂತೆ. ಆವಾಗ ಅವರಿಗೆ ನಾನು IAS ಎಕ್ಸಾಮ್ ತಗೋಬೇಕು ಅನ್ನೋದು ಆವಾಗ ಅವ್ರಿಗೆ ತಂದೆ ಕನಸನ್ನ ನನಸು ಮಾಡಬೇಕು. ಅದಕ್ಕಿಂತ ಹೆಚ್ಚು ಅಂದರೆ ಈ ಬಡತನನ ನಿರ್ಮೂಲ ಮಾಡ್ಬೋದೇನೋ ಅನ್ನೋದು ಥರ ಇರ್ಬೋದು ಅನ್ಸುತ್ತೆ ಅವ್ರಿಗೆ. ಮೈಂಡ್ ಥಾಟ್ ಇತ್ತೇನೋ, ಆ ಥಾಟ್ ಅವ್ರಿಗೆ ಅನ್ಸುತ್ತೆ, ಅಯ್ಯೋ ನಾನು ದೊಡ್ಡ ಅಧಿಕಾರಿ ಆದರೆ ನಾನು ಅವಾಗಿಂದನೇ ಸ್ಟಾರ್ಟ್ ಆಗಿತ್ತು ಅನ್ಸುತ್ತೆ. ಆ ಕಾಂಚೀವರದಯ್ಯ ಅವರು ಅಂತ ಹೇಳಿದ್ನಲ್ಲ, ಅವ್ರಿಗೆ ನಾನು ಮದುವೆ ಆಗಿ ಇವ್ರ ಮನೆಗೆ ಹೋಗ್ತೀನಿ, ಆವಾಗ ಅವ್ರು ಬರ್ತಾರೆ. ಒಂದು ಸತಿ ಬಂದ್ಬಿಟ್ಟು ವಾಣಿಯಮ್ಮ ನಮಸ್ಕಾರ ಅಮ್ಮ ಅಂದರು. ನಾನು ಕಾಂಚೀವರದಯ್ಯ ಅಂತ, ನಾನು ಬರೀ IAS ಎಕ್ಸಾಮ್ ತಗೋತೀನಿ ಅಂತ ಅಷ್ಟೇ ಹೇಳ್ದೆ ಅಮ್ಮ, ನಿಮ್ಮ ಯಜಮಾನಪ್ಪ ಪಾಸೇ ಮಾಡಿಬಿಟ್ರಲ್ಲಮ್ಮ ಅಂದರು ನನ್ನ ಹತ್ರ ಬಂದು. ಅಷ್ಟು ಪಾಪ ಅವ್ರಿಗೂ ನನ್ನ ಸ್ನೇಹಿತ ಒಬ್ಬ IAS ಅಧಿಕಾರಿ ಆದ ಅಂತ ತುಂಬ ಬರ್ದು ಅಂತ ಅವ್ರಿಗೂ ತುಂಬ ಎಲ್ಲ ಅವ್ರ ಬಳಗ ಎಲ್ಲ ತುಂಬ, ಅವ್ರ ಸ್ನೇಹಿತರದ ಇರ್ಬೋದು ಎಲ್ಲರೂ ತುಂಬ ಖುಷಿ ಇತ್ತು. ಎಲ್ಲರೂ ತಾಯಿಗೆ ಎಷ್ಟು ಖುಷಿ ಇತ್ತಮ್ಮ. ಅಯ್ಯೋ ಅವ್ರದ್ದಂತೂ ಅವ್ರ ತಾಯಿಗೆ ಮಗನೇ ಎಲ್ಲ ಪ್ರಪಂಚ. ಪ್ರೈಮ್ ಮಿನಿಸ್ಟರ್ ತರ ಇರ್ಬೋದೇನೋ. ಅವ್ರಿಗೆ ಅವ್ರ ಮಗನ್ ಬಿಟ್ಟೆ ಬೇರೆ ಪ್ರಪಂಚನೇ ಇಲ್ಲ. ನಮ್ಮ ಅತ್ತೆನೂ ತುಂಬಾ ಕಷ್ಟಪಟ್ಟಿದ್ದಾರೆ ಮಗನ ಓದಿಸೋದಕ್ಕೆ. ಅವರಿಗೆಲ್ಲ ಸೇವೆ ಮಾಡಿಕೊಂಡು ಅವರು ಓದೋಕ್ಕೆ ಕೂತ್ಕೊಂಡಿದ್ದಾರೆ ಅಂತ ಅಂದರೆ, ಅವರ ಮಕ್ಕಳೆಲ್ಲ ಇರ್ತಾ ಇದ್ರಲ್ಲ, ಯಾರೂ ಬರಬೇಡಿ ಮನೆಗೆ ಮಕ್ಕಳನ್ನ ಕರ್ಕೊಂಡು, ನನ್ನ ಮಗ ಓದ್ತಾ ಇದ್ದಾನೆ, ಗಲಾಟೆ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ ಅಂತ ಯಾರನ್ನೂ ಸೇರಿಸ್ತಾ ಇರಲಿಲ್ಲ. ಅಷ್ಟು ಎಲ್ಲ ಅದು ಅವ್ರು ಕೇಳಿದ್ದೆಲ್ಲ ತಿಂಡಿ ಊಟ ಎಲ್ಲ ಮಾಡಿಕೊಂಡು ಅವ್ರ ಹತ್ರ ಮುಂದೆ ಸಪ್ಲೈ ಮಾಡಿಕೊಂಡು, ನನ್ನ ಮಗ ಓದ್ತಾ ಇದ್ದೇನೆ ಅಂತ ಭಾಳ
ಶಿವರಾಮ್ ಸಾಹೇಬ್ರು ಒಬ್ಬರೇ ಮಗ ಅಲ್ಲ? ಒಬ್ಬರೇ ಮಗ. ಹ್ಮ್. ಅಂದರೆ ನಮ್ಮ ಅತ್ತೆಯ ತಂಗಿ ಮಕ್ಕಳು, ಕಸಿನ್ಸ್. ಕಸಿನ್ಸ್ಗಳನ್ನೆಲ್ಲ ಸಾಕಿ. ನಿಮ್ಗೆ ಎಷ್ಟು ಪ್ರೌಢತೆ ಇತ್ತು ಯಜಮಾನ್ರು ಮದುವೆ ಆಗಿ ಬರ್ತಾರಂಗೆ ಫಸ್ಟ್ ಟೈಮ್ IAS ಕನ್ನಡದಲ್ಲಿ ಬರೆದು ಒಂದು ಡೆಸಿಗ್ನೇಷನ್, ಅದು ನಮ್ಮ ತವರು ಮೈಸೂರಿಗೆ ಬಂದರು, ಹೌದು. ಅದು ನಿಮಗೆ ಎಷ್ಟು ಖುಷಿ ಇತ್ತಮ್ಮ? ಅದೇ ನನ್ಗೆ ಅವಾಗ ನಾನು ಸ್ವಲ್ಪ ಅಷ್ಟೊಂದು ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ಅವ್ರನ್ನ ಮದುವೆ ಆದಮೇಲೆ ನನಗೆ ಒಂದೊಂದೇ ಅವ್ರನ್ನ ನೋಡಿ ಅವರಲ್ಲಿರೋ ಸರಳತೆ, ಅವರಲ್ಲಿರೋ ಒಂದು ಮುಗ್ಧತೆ, ಅವ್ರಿಗೆ ಎಷ್ಟು ಮನುಷ್ಯತ್ವ, ಅವ್ರು ತುಂಬ ಸ್ಟ್ರಾಂಗ್ ಜೊತೆ ಇದ್ರೂ ತುಂಬ ಸೆನ್ಸಿಟಿವ್ ಇದ್ರು, ಮತ್ತೆ ತುಂಬ ಹೆಂಗರಳು. ಅಯ್ಯೋ ಈಗೂ ಇರ್ತಾರ, ಅವ್ರನ್ನ ನೋಡೇ ನಾನು ಕಲ್ತ್ಕೊಂಡೆ ಎಲ್ಲ. ಎಷ್ಟು ಪಾಪ ಇಷ್ಟೊಂದು ಒಳ್ಳೆತನ ಇರುತ್ತಾ? ನಾನು ನಿಜ ಹೇಳ್ತೀನಿ, ಒಂದು ಹೆಣ್ಣು ತವರನ್ನ ಮರೆತು ಬದುಕ್ತಾಳೆ ಅಂದರೆ ಅವಳಷ್ಟು ಪುಣ್ಯವಂತೆ ಯಾರೂ ಇಲ್ಲ ಅನ್ಸುತ್ತೆ. ಸೂಪರ್. ನಾನು ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನನಗೆ ಅಷ್ಟೊಂದು ಆವಾಗೆಲ್ಲ ನಮ್ಮ ಅಮ್ಮನ ಮನೆಗೆ ಕಳಿಸ್ತಾ ಇರಲಿಲ್ಲ ಹೆಚ್ಚು. ಇಲ್ಲೇ ಇರಬೇಕು, ನನ್ನ ಜೊತೆನೇ ಇರಬೇಕು ಅಂತೆಲ್ಲ ಹೇಳೋರು. ನನಗೆ ಆವಾಗ ಗೊತ್ತಾಗ್ತಿರ್ಲಿಲ್ಲ ನನಗೆ. ಅಯ್ಯೋ ಗಲಾಟೆ ಮಾಡ್ತಾ ಇದ್ದೆ, ಯಾಕೆ ನಾನು ಕಳ್ಸಲ್ಲ, ನಾನು ಹೋಗಬೇಕು ಅಂತ ಎಲ್ಲ. ನನಗೆ ಅವಾಗ ಖಂಡಿತ ಅರ್ಥ ಆಗಿರಲಿಲ್ಲ. ಅಂದರೆ ಅವ್ರಿಗೆ ಎಷ್ಟು ಇದು ಅಂದರೆ ಎಲ್ಲರೂ ಅವ್ರ ಜೊತೆ ಇರಬೇಕಷ್ಟೆ, ಯಾರು ದೂರ ಹೋಗ್ಬಾರ್ದು, ಎಲ್ಲರೂ ಅವ್ರ ಜೊತೆ ಇರಬೇಕು. ಅಳಿಯ ಮಾವ, ಅಳಿಯ ಅತ್ತೆ ನಿಮ್ಮನೆ ಕಡೆ ಹೇಗಿರೋರು ಸಾಹೇಬ್ರು? ಅದೇ ಅದು ಗೊತ್ತಲ್ಲ. ಇವಾಗಂತರ ಎಲ್ಲ ನೋಡಿ ನಾವೆಲ್ಲ ಎಷ್ಟು ಫ್ರೆಂಡ್ಲಿ ಆಗಿರ್ತೀವಿ. ಯಾರು ನಮ್ಮ ಫಾದರ್ ಆಗ್ಲಿ ನಮ್ಮ ಮದರ್ ಆಗ್ಲಿ ಯಾರು ಇವ್ರ ಮುಂದೆ ಬರ್ತಾ ಇರ್ಲಿಲ್ಲ. ನಮ್ಮ ಫಾದರ್ ಹೇಳ್ತಾ ಇದ್ರು ಒಂದ್ಸಲ, ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಅವ್ರ ಫ್ರೆಂಡ್ ಯಾರೋ ಹೇಳಿದ್ರಂತೆ, ಏನಪ್ಪ IAS ಅಳಿಯನ ಜೊತೆಗೆ ತುಂಬಾ ಸ್ಮಾರ್ಟ್ ಆಗಿರೋ ಅಳಿಯನು ಪಡ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿದ್ರಂತೆ. ಆಮೇಲೆ ಭಾಳ ಖುಷಿ ಪಡ್ತಾ ಇದ್ರು ನಮ್ಮ ತಂದೆ. ಆಮೇಲೆ ಒಂದ್ಸಲ ಇವ್ರಿಗಂತೂ ತುಂಬಾನೇ ಅವ್ರು ತುಂಬ ಯಾರು ಅವ್ರ ಮುಂದೆ ಬಂದು ಮಾತಾಡೋದಾಗ್ಲಿ ಅದು ಇದು ಎಲ್ಲ ಆಗಲಿಲ್ಲ. ತುಂಬ ಸಂಭ್ರಮ. ನಮ್ಮ ಅಳಿಯ ಇದು ನಮ್ಮ ತಂದೆಗಂತೂ ಭಾಳ ಪ್ರೌಡು ನನ್ನ ಅಳಿಯ ಇದು ಅಂತ. ಆದರೆ ಅವ್ರ ಮುಂದೆ ಯಾವತ್ತೂ ನಿಂತ್ಕೊಂಡು ಮಾತಾಡೋದಾಗ್ಲಿ ಹೇಳೋದಾಗ್ಲಿ ಏನೂ ಇರ್ತಿರ್ಲಿಲ್ಲ. ಒಂದ್ಸಲ ಇದರಲ್ಲಿ ಬ್ಯಾಂಗ್ಳೂರಲ್ಲಿ ಅನ್ಸುತ್ತೆ, ಬ್ಯಾಂಗ್ಳೂರು ಎಲ್ಲೋ ಇವ್ರು ಇರಬೇಕಾದ್ರೆ ನನ್ನ ಹತ್ರ ಒಂದು ಸಾಯಂಕಾಲ ಬಂದು ಹೇಳಿದ್ರು, ವಾಣಿ ಇವತ್ತು ಫಸ್ಟ್ ಟೈಮ್ ಇಷ್ಟು ವರ್ಷಕ್ಕೆ ನಿಮ್ಮ ತಂದೆ ಒಬ್ಬರನ್ನ ಯಾರನ್ನೋ ಒಂದು ಟ್ರಾನ್ಸ್ಫರ್ ಕೇಸಿಗೆ ಕಳಿಸ್ಬಿಟ್ಟಿದ್ರು. ಅವ್ರ ಹತ್ರ ಹೇಳಿದ್ರಂತೆ ನಮ್ಮ ಫಾದರ್ ಹತ್ರ, ಅವ್ರು ಯಾರೋ ಬಂದು ಕೇಳ್ಕೊಂಡಾಗ ನಿಮ್ಮೊಂದು ಟ್ರಾನ್ಸ್ಫರ್ ಆಗಬೇಕು ನಿಮ್ಮ ಅಳಿಯವ್ರ ಹತ್ರ ಹೇಳಿ ಅಂತ. ನಮ್ಮ ಫಾದರ್ ಹೇಳಿದ್ರಂತೆ, ಇಲ್ಲ ನಾನು ಯಾವತ್ತೂ ನಮ್ಮ ಅಳಿಯವ್ರ ಹತ್ರ ನಾನು ಮಾತಾಡಿದ್ದೇ ಇಲ್ಲ, ನನ್ನ ಮಗಳ ಹತ್ರ ಬೇಕಾದರೆ ಹೇಳ್ತೀನಿ, ಇಲ್ಲ ನಾನು ಕಳಿಸಿದ್ದೀನಿ ಅಂತ ಹೋಗಿ ಹೇಳಿ ಅಂತ. ಇವ್ರಿಗೆ ಇಷ್ಟು ವರ್ಷ ಯಾರು ಏನು ಕೆಲಸಕ್ಕೂ ಕಳಿಸಿಲ್ಲ. ನಮ್ಮ ಮಾವ ಇವತ್ತು ಕಳಿಸಿದ್ರಂತ ಆ ಮಿನಿಟಲ್ಲೇ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಕಳಿಸಿದ್ರಂತೆ. ನನ್ನ ಹತ್ರ ಸಂಜೆ ಬಂದ ಮೇಲೆ ಹೇಳಿದ್ರು, ಆ ಥರ ನಮ್ಮ ಫಾದರು ಮತ್ತು ಮದರ್ ಹಾಗೆ ಇದ್ರು. ಥರ ತುಂಬ ಭಾಳ ಅಳಿಯ ಅಂದರೆ ದೇವ್ರಂತಾನೆ ತಿಳ್ಕೊಂಡಿದ್ರು. ಹಂಗೆ ಟ್ರೀಟ್ ಮಾಡ್ತಾ ಇದ್ರು. ಯಾಕೆಂದರೆ ಅವರಷ್ಟು ನಮ್ಮ ಗೊತ್ತಲ್ಲ ನಿಮಗೆ ಇವ್ರು ಇರ್ತಿದ್ರು ಅಂತ. ಜನಗಳಂದರೆ ಶಿವರಾಮ್ ಸಾಹೇಬ್ರಿಗೆ ಯಾಕೆ ಅಷ್ಟೊಂದು ಒಲವು, ಅಷ್ಟೊಂದು ಪ್ರೀತಿ? ಜನ ಅಂದರೆ ಪಂಚಪ್ರಾಣ ಅವ್ರಿಗೆ. ಅಯ್ಯೋ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಭಾಳ ಎಷ್ಟು ನನಗೆ ತುಂಬ ಆಶ್ಚರ್ಯ ಆಗ್ತಾ ಇತ್ತು. ಅವ್ರಿಗೆ ಬೇರೆ ಏನು ಗೊತ್ತೇ ಇಲ್ಲ, ಜನ ಅಷ್ಟೇ. ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಕೂರಿಸ್ಕೊಂಡು ಕೇಳಿ, ಜನ ಅದೊಂದು ಹಂಬಲ ಅವ್ರಿಗೆ, ಅದೊಂದು ದಾಹ ಅಂತಾನೆ ಹೇಳ್ತೀನಿ ನಾನು. ಒಳ್ಳೆ ಪದ. ನನ್ನ ಜನಕ್ಕೆ ಏನಾದರೂ ಮಾಡಬೇಕು, ನನ್ನ ಜನಕ್ಕೆ ಏನಾದರೂ ಸೇವೆ ಮಾಡಬೇಕು, ನನಗೆ ಅವರ ಬದುಕಿನ ಉದ್ದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತತ್ವಗಳನ್ನ ಅವರ ಪ್ರಿನ್ಸಿಪಲ್ಸ್ನ ತುಂಬ ಅಳವಡಿಸ್ಕೊಂಡ್ಬಿಟ್ಟಿದ್ರು. ದಿನದಲ್ಲಿ ಅದೆಷ್ಟು ಸರಿ ಬಾಬಾ ಸಾಹೇಬ್ರನ್ನ ಅವ್ರು ನೆನ್ಪು ಮಾಡ್ಕೋತಿದ್ರೋ ಗೊತ್ತಿಲ್ಲ. ತುಂಬ ಯಾವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋರು ಎಷ್ಟು ಅವ್ರಿಗೆ ಅಂತಂದರೆ ಅವ್ರದನ್ನೆಲ್ಲ ಬಾಬಾ ಸಾಹೇಬ್ರು ಏನೇನು ಮಾಡಿದರು, ಅವ್ರು ಏನೇನು ಹೇಳ್ತಾ ಇದ್ರು, ಹೇಗಿರಬೇಕು. ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ತಾರಲ್ವ, ನೀನು ಓದಿ ದೊಡ್ಡ ವಿದ್ಯಾವಂತನಾಗಬೇಕು, ಶಿಕ್ಷಣವಂತರಾಗಬೇಕು, ಸಂಘಟಿತರಾಗಬೇಕು, ಅದ್ರ ಜೊತೆಗೆ ನೀನು ಹುಟ್ಟಿ ಬಂದ ಸಮುದಾಯನ ಮರಿಬಾರ್ದು
ಅದೇ ಥರನೇ ನಡ್ಕೊಂಡ್ರು ಅವರು. ಹೌದು, ನಾನು ಇವತ್ತು ಬಾಬಾ ಸಾಹೇಬ್ರ ಇದರಿಂದ ನಾನು ಇವತ್ತು ಅಷ್ಟು ದೊಡ್ಡ ಓದಿ ದೊಡ್ಡ ಅಧಿಕಾರಿ ಆಗಿದ್ದೀನಿ. ಅದನ್ನು ನಾನು ಏನು ಮಾಡಬೇಕು? ಅಧಿಕಾರಿ ಆಗಿಬಿಟ್ಟು ನಾನೊಬ್ಬ ಚೆನ್ನಾಗಿದ್ರೆ ಸಾಲದು, ಬೆಳೆಸ್ಬೇಕು ಸಮಾಜ. ಅದಂತೂ ತುಂಬ ಅವ್ರಿಗೆ ಮೈಂಡಲ್ಲಿ ತುಂಬ ಇತ್ತು. ಅದೊಂದು ಹಾಡಲ್ಲಿ ಬರ್ದಿದಾರಲ್ಲ, ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ಅಂತ. ನಾನೊಬ್ಬ ಚೆನ್ನಾಗಿದ್ರೆ ಸಾಲದು, ನನ್ನ ಸುತ್ತ ಇರೋರು ಎಲ್ಲರೂ ಚೆನ್ನಾಗಿರಬೇಕು. ನನ್ನ ಜನಕ್ಕೆ ನನಗೆ ಇವಾಗ ನಾನು ಒಳ್ಳೆ ಅಧಿಕಾರ ಸ್ಥಾನದಲ್ಲಿ ನಾನು ಕೂತ್ಕೊಂಡಿದ್ದೀನಿ, ಅವರಿಗೆ ನಾನು ಮಾಡಬೇಕು. ಇವಾಗ ಇದು ಟೈಮ್ ಮೀರೋದ್ರೆ ನಾನು ಆಮೇಲೆ ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಎದ್ದರೆ ಒಂದು 4 ಜನಕ್ಕೆ ನನ್ನಿಂದ ಅದು ಎಷ್ಟು ಖುಷಿ ಪಡ್ತಾ ಇದ್ರು ಅಂದರೆ ಅವರು, ಅಷ್ಟು ಖುಷಿ ಅವ್ರಿಗೆ. ಅವರಿಂದ ಏನಾದರೂ ಸಹಾಯ ಆಗ್ಬಿಟ್ರೆ ಯಾರಿಗಾದ್ರೂ ತುಂಬ ಖುಷಿ ಪಡ್ತಾ ಇದ್ರು. ನಾನು ಇದೇನಿದು, ಯಾವಾಗ ನೋಡಿದ್ರು ಇಷ್ಟು ಜನ ನನ್ನ ಅವ್ರಿಗೆ ಅದು ಮಾಡಬೇಕು ಇದು ಮಾಡಬೇಕು ಇದೇ ಹೇಳ್ತಾ ಇರ್ತಾರಲ್ಲ, ಇದೇನಿದು ಅನ್ಕೋತಾ ಹೇಳ್ತಾ ಇದ್ದೆ. ನನಗೆ ಹೇಳ್ತಿದ್ರು, ವಾಣಿ ನೀನು ಒಳ್ಳೆ ಕುಟುಂಬದಿಂದ ಬಂದಿದ್ಯಾ, ಬಹುಶಃ ನಿಂಗೇನು ಕಷ್ಟ ಗೊತ್ತಿಲ್ಲ, ಆದರೆ ನನಗೆ ನೋಡು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ನನಗೆ ಗೊತ್ತಿದೆ ಅದ್ರ ಕಷ್ಟ ಏನು ಅಂತ ಗೊತ್ತಿದೆ, ಅದ್ರ ನೋವೇನಂತ ಗೊತ್ತಿದೆ. ನಾನು ತುಂಬ ಕಷ್ಟ ಅವಮಾನಗಳು ಎಲ್ಲ ಪಟ್ಟಿದ್ದೀನಿ. ಆದರೆ ನನ್ನ ಹತ್ರ ಬರೋ ಜನಗಳು ಯಾರೂ ಅದನ್ನು ಅನುಭವಿಸ್ಬಾರ್ದು. ನಾನು ಮಾಡಬೇಕು ಅವ್ರಿಗೆ, ನನ್ನ ಕೈ ಮೀರಿ ನನ್ನ ಕೈನಲ್ಲಿ ಶಕ್ತಿ ಮೀರಿ ಮಾಡಬೇಕು ಅನ್ನೋದೊಂದು ತುಡಿತ ಅವ್ರಿಗೆ ಜಾಸ್ತಿನೇ ಇತ್ತು. ಸರ್ವಿಸಲ್ಲಿ ಇದ್ದಾಗನೂ ಅಷ್ಟೇ, ಅವ್ರು ರಿಟೈರ್ಡ್ ಎಲ್ಲರೂ ತುಂಬ ಜನ ಅವ್ರು VRS ತಗೊಂಡ್ಬಿಟ್ಟಿದ್ದಾರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ಇಲ್ಲ, ಫುಲ್ ಸರ್ವಿಸ್ ಅವ್ರು ಫುಲ್ ಸರ್ವಿಸ್ ಮುಗಿಸೇ ರಿಟೈರ್ಡ್ ಆಗಿದ್ದು. ರಿಟೈರ್ಡ್ ಆದಮೇಲೆ ಆರಾಮಾಗಿ ಮನೇಲಿ ಇರ್ಬೋದಿತ್ತಲ್ಲ, ಆದರೂ ಅವ್ರಿಗೆ ತೃಪ್ತಿ ಇಲ್ಲ. ಆ ಹಸುವು ನೀವು ಹೇಳಿದಂಗೆ ದಾಹ ಅದು ನಾನು ಮಾಡಬೇಕು, ಏನಾದರೂ ಮಾಡಬೇಕು. ನಾನು ಮಾಡಿರೋ ಸಾಲದು. ನನ್ನ ಅಧಿಕಾರಿಯಾಗಿದ್ದಾಗ ಒಬ್ಬ IAS ಅಧಿಕಾರಿಯಾಗಿ ಏನು ಮಾಡಬೇಕು ಅದನ್ನಷ್ಟು ಮಾಡಿದ್ದೀನಿ. ದಾವಣಗೆರೆಯಲ್ಲಿ ಬಡಾವಣೆನೇ ಮಾಡ್ಕೊಟ್ಟಿದ್ದಾರಂತಲ್ಲಮ್ಮ. ಹೌದು, ಊರುಗಳಲ್ಲೆಲ್ಲಾನು ಅಭಿವೃದ್ಧಿ ಮಾಡಿ ಬಂದಿದ್ದಾರೆ. ಅಂದರೆ ನಾನು ಏನು ಕೇಳಕ್ಕೆ ಬಂದೆ ಅಂದ್ರೆ ಇವತ್ತು ಸಾಹೇಬ್ರದ್ದು ಕೆಲಸಗಳು ಕೆಲವು ನಮಗೆ ಗೊತ್ತಿದೆ, ಅವ್ರ ಸಾಧನೆಗಳು ಗೊತ್ತಿದೆ. ಆದರೆ ನೀವು ಎಲ್ಲೂ ಕಾಣಿಸ್ಕೊಳ್ಳದೆ ಎಲೆಮರೆ ಕಾಯಾಗಿ ಹಿಂದೆ ನಿಂತ್ಕೊಂಡು ಅವ್ರಿಗೆ ಶಕ್ತಿಯಾಗಿ ಬಂದಿದ್ದೀರಮ್ಮ. ಜೊತೆಗೆ ಅದಕ್ಕೆ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದೆ, ಸಪ್ತಪದಿಲಿ ಮಾತ್ರ ನೀವು ಹೆಜ್ಜೆ ತುಳಿದಿಲ್ಲ. ಅವರ ಪ್ರತಿಯೊಂದು ಸವಾಲು, ಗೆಲುವು, ಸೋಲು, ಹತಾಶೆ, ಹಸುವು, ದಾಹ ಎಲ್ಲದರಲ್ಲೂ ಜೊತೆಯಾಗಿ ಬಂದ್ರಿ ನೀವು 38 ವರ್ಷಗಳ ಕಾಲ. ಗ್ರೇಟ್, ನಿಜವಾಗ್ಲೂ. ಅದು ಆ ಲೈನು ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಎ ವುಮೆನ್ ಅನ್ನೋದಕ್ಕೆ ನಾನು ನೋಡಿರೋ ಹಲವಾರು ಮಹನೀಯರಲ್ಲಿ ನೀವು ಒಬ್ಬರು ಅಂತ ಹೇಳೋದಕ್ಕೆ ನನಗೆ ತುಂಬ ಪ್ರೌಢತೆ ಆಗುತ್ತೆ. ಸಾಹೇಬರು ಒಬ್ಬ ತಂದೆಯಾಗಿ, ಅಂದರೆ ಮಕ್ಕಳು ಹುಟ್ಟೋಗಳಿಗೆ ಯಾವಾಗಲೂ ತಂದೆಯರಿಗೆ ಒಂಥರ ಸ್ಪೆಷಲ್ ಮೂಮೆಂಟು. ಒಂದು ಕಡೆ ಹೆಂಡತಿ ಆರೋಗ್ಯನೋ ಆರಾಮಾಗಿರಲಿ ಅನ್ನೋದೊಂದು ಆತಂಕ, ಮಗು ಹುಟ್ಟೋ ಮಗು ಆರೋಗ್ಯವಾಗಿ ಚೆನ್ನಾಗಿ ಹುಟ್ಟಲಿ ಅನ್ನೋ ಒಂದು ಕಾಳಜಿ, ಇವೆಲ್ಲ ಇದೆ. ಸೊ ಮೊದಲನೇ ಮಗಳು ನಮ್ಮ ಇಂಚರ ಮೇಡಮ್ ಅವರು ಹುಟ್ಟುವಂಥ ಸಂದರ್ಭ ಎಲ್ಲಿ ಹುಟ್ಟಿದ್ದು? ಸಾಹೇಬ್ರವಾಗ ಎಲ್ಲಿ ಇದ್ರು ಡ್ಯೂಟಿಲಿ? ಆಮೇಲೆ ನನಗೂ ನೋಡೋಷ್ಟು ನೋಡಿದೆ, ತಡೆಯೋಷ್ಟು ತಡ್ಕೊಂಡೆ. ಏನಿದು ಬರ್ತಾನೆ ಇಲ್ಲ, ಇವ್ರು ಒಳಗಡೆ ಬರ್ತಾನೆ ಇಲ್ಲ, ಇನ್ನೂ ಆ ಜನಗಳ ಮಧ್ಯೆನೇ ನಿಂತಿದ್ದಾರಲ್ಲ, ಬರ್ತಾನೆ ಇಲ್ಲ ಅಂತ. ಕೊನೆಗೂ ಆಮೇಲೆ ಇವ್ರು ಯಾರೋ ಕೆಲಸದವ್ರು ಹೋಗಿ ಹೇಳಿದ್ರು ಅನಿಸುತ್ತೆ. ಆಮೇಲೆ ತಕ್ಷಣವೇ ಇಲ್ಲ, ಅದು ನಾನು ನಿಜವಾಗ್ಲೂ ಅದ್ರ ಬಗ್ಗೆ ನಾನು ಹೇಳಲೇಬೇಕು. ಅವ್ರು ಎಷ್ಟು ಹೊರಗಡೆ ಜನ ಇಷ್ಟೋ, ನಮ್ಮ ಫ್ಯಾಮಿಲಿ ಅನ್ನೋದ್ರು ಅಷ್ಟು ಜೀವ ಇತ್ತು ಅವ್ರಿಗೆ. ಫ್ಯಾಮಿಲಿ ಮ್ಯಾನ್ ಆಗೂ ಇದ್ರು ಅವರು.